ಎಚ್ ಎಫ್ ಎ ಬೆಸ್ಟ್ ಅನ್ಸಿದೆ ಅಣ್ಣ ಜರ್ಸಿ ಅವು ಸಾಕೋದು? HF ಬೆಟ್ರು, ಆದ್ರೆ ಆಕಳು ಯಾರು ತರಕ್ ಹೋಗ್ಬಾರ್ದು, ಕರುಗಳೇ ತರಬೇಕು. ಆಲ್ಮೋಸ್ಟ್ ಆಲ್ ಕರುಗಳು ತರಬೇಕು. ಇಲ್ಲ ಯಾವ್ದಾರು ಕೆಟ್ಟೋಗಿರೋ ಫಾರಮ್, ಲಾಸ್ ಆಗ್ತಿರೋ ಫಾರಮ್ ತಗೊಂಬಂದು ನೀನ್ 10 ಆಕಳು ತರಕ 10 ಲಕ್ಷ ಬೇಕು. 10 ಲಕ್ಷದಿಂದ 15 ಲಕ್ಷ ಬೇಕೀಗ. HF ಒಳ್ಳೆ ಆಕಳು ತರಬೇಕು ಅಂದ್ರೆ 2-3 ಲಕ್ಷ ಕೊಟ್ಟು ಒಂದು 10 ಕರುನಲ್ಲಿ 12 ಕರುನ ಮಾಡ್ಕಂದ್ರೆ 2 ವರ್ಷ ಸಾಕಿದ್ರೆ ಸಾಕು. 10 ಲಕ್ಷ 15 ಲಕ್ಷ ದುಡ್ದಂಗ ಆಗುತ್ತೆ. ಕರುಗಳು 2 ವರ್ಷಕ್ಕೆ ಬಂದ್ಬಿಡ್ತವೆ. ಕರುಗಳೇ ಸಾಕ್ಬೇಕು, ಆಕಳು ಸಾಕಿದ್ರೆ ಅರ್ಥನೇ ಇಲ್ಲ. ಹೊಸದಾಗಿ ಹೈನುಗಾರಿಕೆ ಮಾಡ್ಬೇಕಂದ್ರೆ ಏನ್ ಹೇಳ್ತೀರ? ಹೈನುಗಾರಿಕೆ ಹೊಸ್ತ ಮಾಡ್ಬೇಕಂದ್ರೆ ನೋಡಪ್ಪ, ಯಾವ ಒಂದ್ 2-3 ಕೆಟ್ಟಿರೋ ಆಕಳು ತಂದು ಸ್ಟಾರ್ಟ್ ಮಾಡ್ಬೇಕು. ಗಬ್ಬೈರ ಆಕಳು ತಂದ್ರೆ ಈಗ ನಾನ್ ನೋಡ್ತಿರೋ ಪ್ರಕಾರ ಆಕಳುಗಳೆಲ್ಲ ಲಾಂಗು ಮಹಾರಾಷ್ಟ್ರ ತಮಿಳ್ನಾಡಿಂದ ತರ್ತಾರೆ. ಬಟ್ ಅವ್ ಇಲ್ಲಿ ಬರೋದಕ್ಕೆ ಸ್ಟ್ರೆಂತ್ ಕಳ್ಕೊಂಡ್ ಏನಾಗುತ್ತೆ, ಸುಸ್ತಾಗಿ ಬಂದು ಬೇಗ ಡಿಲಿವರಿ ಆಗ್ತವೆ. ಡಿಲಿವರಿ ಆಗಿ ಏನಾಗ್ತವೆ ಅಂದ್ರೆ ಶತೆ ಹಾಕಲ್ಲ, ಬಹಳ ಪ್ರಾಬ್ಲಮ್ ಆಗಿದೆ. ಎಷ್ಟೋ ಹಸುಗಳು ಸತ್ತು ಹೋಗ್ತದವೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಕರ ತಂದು ಸಾಕ್ಬೇಕು, ಕರುಗಳು. ಇಲ್ಲೇ ಲೋಕಲ್ ಅಲ್ಲೇ ತರದ್ ಬೆಸ್ಟ್. ಲೋಕಲ್ ಆಗೆ ತರದ್ ಬೆಸ್ಟ್. ಕರುಗಳು ತಂದು ಸಾಕ್ಬೇಕು. ಇಲ್ಲ ಒಂದು ಕೆಟ್ಟ ಆಕಳುಗಳು ನೋಡ್ಕೊಂಡ್ ತಗೊಂಬಂದು, ಯಾರು ಫಾರಂ ಲಾಸ್ ಆಗಿರುತ್ತಂತ ಫಾರಮ್ಗಳು ನೋಡ್ಕೊಂಡ್ ತಗೊಂಬಂದು ತಾಳ್ಮೆಯಿಂದ ಸುಧಾರಿಸ್ಕೊಂಡ್ರೆ ಬೆಟ್ರು. ಈಗ ಅವ್ರ ಫಾರಮ್ ಅಲ್ಲಿ ಕೆಟ್ಟೋಗಿರೋ ಆಕಳು ನಿಮ್ ಫಾರಮ್ ಅಲ್ಲಿ ಬಂದು ಚೆನ್ನಾಗಕ್ಕೆ ಎಷ್ಟು ಮಂತ್ ಬೇಕಾಗುತ್ತೆ ನಿಮ್ ಅಂದಾಜಲ್ಲಿ? ಒಂದು 4 ಇಂದ 5 ಮಂತ್ 6 ಮಂತ್ ಅಂತೂ ಬೇಕು. 6 ತಿಂಗಳು ರಿಕವರಿ ಆಗಿ 6 ಮಂತ್ ಬೇಕು. ಆಮೇಲೆ ಅದು ನಾರ್ಮಲ್ ಸ್ಟೇಜ್ ಅಲ್ಲೇ ಕೊಡುತ್ತೆ. ಬರುತ್ತೆ.